ನಮಸ್ಕಾರ ವೀಕ್ಷಕರೇ. ನಮ್ಮನ್ನು ನಾವು ಇನ್ನೊಬ್ಬರಿಗಿಂತ ಹೆಚ್ಚು ಅಥವಾ ಕಡಿಮೆ ಅನ್ಕೋತೀವಿ. ಇನ್ನೊಬ್ಬರ ಮುಂದೆಯೂ ಕೂಡ ಅವರಿಗಿಂತ ನಾನು ಹೆಚ್ಚು ಅಂತ ತೋರಿಸ್ಕೊಳ್ಳೋಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತೀವಿ. ಅವನ ಮುಂದೆ ನಾನು ಸಣ್ಣವನಾಗೋಕ್ಕೆ ನನಗಿಷ್ಟ ಇಲ್ಲ. ಈ ಒಂದು ವಿಷಯ ಇಂದು ಎಷ್ಟು ಜನರು ಸಾಲದ ಸುಳಿಯಲ್ಲಿ EMIಗಳ ಜಾಲದಲ್ಲಿ ಶಾಂತಿ ನೆಮ್ಮದಿಯಿಂದ ದೂರ ಸಾಗುವಂತೆ ಮಾಡಿದೆ ಎನ್ನುವುದು ಸುಳ್ಳಲ್ಲ. ಇದಕ್ಕೆ ಸ್ವಾಭಿಮಾನ ಅನ್ನೋ ಲೇಪನ ಬೇರೆ. ಆದರೆ ಇದು ಸ್ವಾಭಿಮಾನವೂ ಅಲ್ಲ, ದುರಭಿಮಾನವೂ ಅಲ್ಲ. ಇದರ ಹೆಸರೇ ಅಹಂ. ಈ ಅಹಂ ಹೇಗೆ ಹುಟ್ಟುತ್ತೆ? ಇದರ ಮೂಲ ಏನು? ಅಹಂ ಒಳ್ಳೆಯದು, ಕೆಟ್ಟದ್ದು? ಅಹಂ ಇಲ್ಲದೆ ಬದುಕು ಸಾಧ್ಯವೇ? ಇಂತಹ ಹಲವಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಮಾಡೋಣ. ಇದು ನನ್ನ ಕಾರು, ಇದು ನನ್ನ ಮನೆ, ನನಗೆ ಖುಷಿಯಾಗಿದೆ, ನನಗೆ ತುಂಬ ನೋವಾಯಿತು, ನನಗೆ ಮೋಸ ಮಾಡಿದರು, ನನಗೇ ಯಾಕೆ ಹೀಗಾಗುತ್ತೆ, ನನ್ನ ಹತ್ತಿರ ಎಲ್ಲ ಇದೆ, ನನ್ನ ಹತ್ತಿರ ಏನೂ ಇಲ್ಲ. ಹೀಗೆ ಪ್ರತಿಯೊಂದು ಈ ನಾನು ಎಂಬುದರ ಜೊತೆಗೆ ತಳುಕು ಹಾಕಿಕೊಂಡಿದೆ. ನನ್ನ ಕಾರು ನನ್ನದು ಹೇಗೆ? ನಾನು ಆ ಕಾರನ್ನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀನಿ, ಆದ್ದರಿಂದ ಅದು ನನ್ನ ಕಾರು. ಸರಿ, ನೀನು ಖರೀದಿ ಮಾಡಲು ಬಳಸಿರುವ ದುಡ್ಡು, ಅದನ್ನು ನೀನು ಸೃಷ್ಟಿ ಮಾಡಿರುವೆಯಾ? ಇಲ್ಲ. ಆ ದುಡ್ಡು ಮತ್ತು ಆ ಕಾರಿನ ಎಲ್ಲ ಭಾಗಗಳು ಈ ಭೂಮಿಯಲ್ಲಿ ಇದ್ದಂತಹ ವಸ್ತುಗಳು. ಈ ದೇಹವೂ ಅಷ್ಟೇ. ಇವುಗಳನ್ನು ಒಟ್ಟು ಸೇರಿಸಿದಾಗ ಒಂದು ಕಾರು, ದುಡ್ಡು ಸೃಷ್ಟಿಯಾಗುತ್ತದೆ. ಅದೇ ರೀತಿ ತಂದೆ ತಾಯಿಗಳು ಒಟ್ಟು ಸೇರಿದಾಗ ಮತ್ತೊಂದು ದೇಹದ ಜನನವಾಗುತ್ತದೆ. ಪ್ರಕೃತಿಯ ಭಾಗವಾದ ಈ ದೇಹವನ್ನು ನಾನು ಎಂದು ವಿಭಾಗಿಸಿದಾಗ ಹುಟ್ಟುವುದೇ ಅಹಂ. ಈ ಸೆಪರೇಷನ್ನೇ ಈಗೋ. ಹುಟ್ಟಿದ ಮಗುವಿನಲ್ಲಿ ಅಹಂ ಬೆಳವಣಿಗೆ ಆಗಿರುವುದಿಲ್ಲ. ಅದಕ್ಕೆ ಒಂದು ಹೆಸರನ್ನು ಸಮಾಜ ನೀಡುತ್ತದೆ. ಮಗು ಆ ಹೆಸರಿನೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲು ಪ್ರಾರಂಭಿಸಿದಾಗ ಅಹಂ ಹುಟ್ಟುತ್ತೆ. ಅದರ ಜೊತೆಗೆ ದೇಹಕ್ಕೆ ಆಗುವ ಅನುಭವಗಳು, ಭಾವನೆಗಳು, ವಿಚಾರಗಳನ್ನು ತನ್ನದೆಂದು ಭಾವಿಸಿಕೊಳ್ಳುತ್ತಾ ಹೋದಂತೆ ಅಹಂ ಬಲವಾಗುತ್ತಾ ಹೋಗುತ್ತದೆ. ಅಹಂ ಎಂಬುದರ ಮೂಲ ದೇಹ. ದೇಹದ ಜೊತೆಗೆ ನಮ್ಮನ್ನು ನಾವು ಗುರುತಿಸಿಕೊಂಡಾಗಲೇ ಅಹಂ ಬೆಳವಣಿಗೆ ಆಗುವುದು. ದೇಹ ನಿಸರ್ಗದ ಭಾಗ. ನಿಸರ್ಗದಲ್ಲಿರುವ ಪಂಚಭೂತಗಳಿಂದ ದೇಹದ ನಿರ್ಮಾಣವಾಗಿದೆ. ಈ ದೇಹವನ್ನು ನಾನು ಸೃಷ್ಟಿಸಿಲ್ಲ. ಇದು ನನ್ನದು ಎನ್ನಲು ನನಗೆ ಯಾವುದೇ ಅಧಿಕಾರವೂ ಇಲ್ಲ. ತಂದೆಯ ವೀರ್ಯ ಮತ್ತು ತಾಯಿಯ ಅಂಡಾಣುವಿನಿಂದ ತಯಾರಾದ ಭ್ರೂಣ ಗರ್ಭದಿಂದ ಹೊರಬಂದು ಮತ್ತೊಂದು ದೇಹವಾಗಿ ಮಾರ್ಪಾಡಾಗುತ್ತದೆ. ಆ ದೇಹವನ್ನು ನನ್ನದು ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಪಂಚೇಂದ್ರಿಯಗಳು ದೇಹದ ಭಾಗ, ಮೆದುಳು ದೇಹದ ಭಾಗ. ಇವುಗಳ ಮೂಲಕ ಆಲೋಚನೆಗಳು, ಭಾವನೆಗಳು, ಅನುಭವಗಳು ಇವೆಲ್ಲವೂ ಈ ದೇಹದ ಭಾಗವೇ ಆಗಿದೆ. ಹಾಗಾದರೆ ಇವುಗಳನ್ನು ನಾನು ಎನ್ನುವುದು ಸರಿಯೇ? ದೇಹವೇ ನನ್ನದಲ್ಲ ಎಂದ ಮೇಲೆ ಇವೆಲ್ಲ ನನ್ನದು ಹೇಗಾಗುತ್ತದೆ? ಬಿರು ಬಿಸಿಲಿನ ಮರಳುಗಾಡಿನಲ್ಲಿ ಅಲೆದಾಡುವ ಮನುಷ್ಯನಿಗೆ ದೂರದಲ್ಲೆಲ್ಲೋ ನೀರಿರುವಂತೆ ಭಾಸವಾಗುತ್ತದೆ. ಇದನ್ನು ಮರೀಚಿಕೆ ಎಂದು ಕರೆಯುತ್ತಾರೆ. ಅಹಂ ಎಂಬುದು ಕೂಡ ಹೀಗೆ ಗಾಳಿಯ ಜೊತೆಗೆ ಗುದ್ದಾಡುವುದು ಎಂಬ ಗಾದೆಯೊಂದಿದೆ. ಅಹಂ ಎಂಬುದು ಇದೇ ರೀತಿ. ಇಲ್ಲದೇ ಇರುವುದನ್ನು ಇದೆ ಎಂದು ಭಾವಿಸಿ ವ್ಯಥೆಪಟ್ಟಂತೆ. ಒಂದು ಆಲೋಚನೆ ಮನಸ್ಸಿನಲ್ಲಿ ಮೂಡಿದಾಗ ಅದರ ಜೊತೆಗೆ ನಾನು ಅನ್ನುವ ಭಾವನೆ ಹುಟ್ಟಿಕೊಳ್ಳುತ್ತದೆ. ಉದಾಹರಣೆಗೆ, ಆ ಸಿನಿಮಾ ನನಗೆ ತುಂಬ ಇಷ್ಟ. ಈ ಆಲೋಚನೆ ಯಾವಾಗ ಬರುತ್ತೆ? ಆ ಸಿನಿಮಾದ ಬಗ್ಗೆ ಚರ್ಚೆ ಆದರೆ, ಇಲ್ಲ ಅದನ್ನು ನೋಡಿದಾಗ. ಇಲ್ಲದೇ ಹೋದರೆ ಈ ಆಲೋಚನೆ ಬರಲ್ಲ. ಈ ಆಲೋಚನೆ ಬಂದಾಗ ನನಗೆ ಸಿನಿಮಾ ಇಷ್ಟ ಎಂದು ಹೇಳುತ್ತೇವೆ. ಈ ಆಲೋಚನೆಯ ಜೊತೆಗೆ ನನಗೆ ಎಂಬ ಅಹಂಭಾವ ಸೃಷ್ಟಿಯಾಗುವುದು. ಈ ಆಲೋಚನೆ ಕರಗಿ ಹೋದ ಮರುಕ್ಷಣ ಈ ಅಹಂಭಾವವೂ ಕರಗಿ ಹೋಗುತ್ತದೆ. ಹೀಗೆ ಅಹಂ ಪ್ರತಿ ಆಲೋಚನೆಯ ಜೊತೆಗೆ ಹುಟ್ಟುತ್ತೆ, ಅವುಗಳ ಜೊತೆಗೆ ಸಾಯುತ್ತೆ. ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಆಲೋಚನೆಗಳು ಹುಟ್ಟುತ್ತಿವೆ ಮತ್ತು ಸಾಯುತ್ತಿವೆ ಹೊರತು ಅಹಂ ಎಂಬುದು ಅಲ್ಲಿ ಇಲ್ಲವೇ ಇಲ್ಲ. ಅಹಂ ಎಂದು ಕರೆಯುತ್ತಿರುವುದು ಈ ಆಲೋಚನೆಗಳನ್ನೇ. ಆಲೋಚನೆಗಳೇ ಅಹಂ. ದೀರ್ಘ ನಿದ್ರೆಯಲ್ಲಿರುವಾಗ ಈ ಅಹಂ ಭಾವವೇ ಇರುವುದಿಲ್ಲ. ಅಹಂ ನಿಜವಾಗಿಯೂ ಅಸ್ತಿತ್ವದಲ್ಲಿಯೇ ಇಲ್ಲ. ಇದನ್ನು ನೋಡಲು ಯು ನೀಡ್ ಅ ಗ್ರೇಟ್ ಡೀಲ್ ಆಫ್ ಇಂಟೆಲಿಜೆನ್ಸ್.